ಓಕೆ, ಇವತ್ತೇನು ಮಾಡ್ತಿದ್ಯಮ್ಮ? ಹಾಯ್ ಎವ್ರಿವನ್. ಇವತ್ತು ಸಿಂಪಲ್ ಆಗಿ ಆಲೂಗಡ್ಡೆ ಗೊಜ್ಜು, ಪಲ್ಯ ಅಲ್ಲ, ಗೊಜ್ಜು ಅಂತ ಕರಿತೀವಿ. ಪೂರಿ ಮಾಡೋದು ಹೆಂಗೆ, ಸ್ವಲ್ಪ ಕ್ರಿಸ್ಪಿ ಆಗಿರೋ ಪೂರಿ ಬೆಳಗ್ಗೆ ಟಿಫನ್ಗೆ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪಲ್ಯ ಆದ್ರೆ ಗಟ್ಟಿ ಆಗತ್ತಲ್ಲ, ಇಷ್ಟ ಆಗಲ್ಲ. ಇಲ್ಲ, ಗೊಜ್ಜು ಇದು ಪಲ್ಯ. ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಈಗ ಮಸಾಲೆ ದೋಸೆ ಹಾಕ್ತಾರಲ್ಲ, ಅದಕ್ಕೆ ಚಟ್ನಿ ಮಾಡ್ಬೇಕಾಗತ್ತೆ. ಅದ್ರ ಬದಲು ಈ ಆಲೂಗೆಡ್ಡೆ ಗೊಜ್ಜು ಇದು ನಾನು ನಮ್ಮ ಅಮ್ಮನಿಂದಾನೇ ಕಲ್ತಿದ್ದು. ಕುಕ್ಕರ್ ಅಲ್ಲಿ ಇವಾಗ ಆಲೂಗೆಡ್ಡೆ ಬೇಯಿಸ್ಕೊತೀನಿ. ನಾವು 3 ಜನ ಇದ್ದೀವಿ. 4 ಆಲೂಗೆಡ್ಡೆ ತಗೊಂಡಿದ್ದೀನಿ, ಕಟ್ ಮಾಡಿದೀನಿ. ಯಾಕೆಂದ್ರೆ ನೀರು ಕಮ್ಮಿಯಾಗಿ ಹಾಕೊಂಡು ಬೇಯಿಸ್ಕೋಬಹುದು ಅಂತ. ದಪ್ಪ ಇದ್ದು ಆಲೂಗೆಡ್ಡೆ ಹಾಕ್ಬಿಟ್ಟು ಬೇಕು ಅಂದ್ರೆ ಉಪ್ಪು ಹಾಕೊಳ್ಳಿ, ಇಲ್ಲದೇ ಇದ್ರೂ ಪರವಾಗಿಲ್ಲ, ಹಂಗೆ ಬೇಯಿಸ್ಕೋಬಹುದು. ಆಯ್ತಾ? ಒಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಪ್ರೆಷರ್ಗೆ ಎಷ್ಟು? ಒಂದು ಪ್ರೆಷರ್ ಒಂದು ಕೂಗಿಸಿದ್ರೆ ಸಾಕು. ಆಲೂಗಡ್ಡೆ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. ಆಲೂಗಡ್ಡೆ ಪ್ರೆಷರ್ ಬರ್ಸಿದೀನಿ. ಬರ್ಸಿ ಅದನ್ನ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈಗ ಫಸ್ಟ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಏನು ಇಲ್ಲ, ಒಂದು 2 ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಕುಯ್ಕೊಂಡಿದ್ದೀನಿ. ಒಂದ್ 4 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. 1-2 ಸಣ್ಣ ಟೊಮೆಟೊ ಹಾಕೊಂಡಿದ್ದೀನಿ. ಆಮೇಲೆ ಗರಂ ಮಸಾಲ ಪೌಡ್ರ್ ಬೇಕು, ಗರಂ ಮಸಾಲ ಪೌಡ್ರು. ಆಮೇಲೆ ನಮ್ಮ ಮನೆ ಸಾಂಬಾರ್ ಪೌಡ್ರು, ನೀವು ಬೇಳೆ ಸಾಂಬಾರ್ಗೆ ಏನ್ ಹಾಕ್ತೀರಾ ಆ ಪೌಡ್ರ್ ಸ್ವಲ್ಪ ತಗೊಂಡಿದ್ದೀನಿ. ಕರ್ಬೇವು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಓಕೆ, ಒಗ್ಗರಣೆಗೆ ಒಂಚೂರು ಎಣ್ಣೆ ಹಾಕೊಳ್ಳಿ. ಸಾಸಿವೆ ಹಾಕಿ, ಸಾಸಿವೆ ಹಾಕ್ಬಿಟ್ಟು ನೆಕ್ಸ್ಟ್ ಮಾಮೂಲಿ ಅದೆಲ್ಲ ಮೆಣಸಿನ್ಕಾಯಿ, ಈರುಳ್ಳಿ, ಕರ್ಬೇವು ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮುಚ್ಚಿಬಿಟ್ಟು ಎಷ್ಟು ನಿಮಿಷ ಚೆನ್ನಾಗಿ ಫ್ರೈ ಆಗಂಟ? ಆಲೂಗಡ್ಡೆ ಬೇಯಿಸಕ್ಕೆ ಇಟ್ಟಿದ್ನಲ್ಲ, ಅದು ಬೆಂದಿದೆ. ಚಾಕು ಹಾಕಿ ನೋಡಿ, ತಣ್ಣೀರು ಹಾಕಿದ್ದೀನಿ, ಬಿಸಿನೀರು ಬಸ್ಬಿಟ್ಟು. ಇದನ್ನ ಏನ್ ಮಾಡಿದ್ರೆ ನೆಕ್ಸ್ಟ್ ಸಿಪ್ಪೆ ಬಿಡಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಆಲೂಗಡ್ಡೆ ಎಲ್ಲ ಪೀಲ್ ಮಾಡ್ತಾ ಇದ್ರೆ ನಾವು ನೋಡಿ ಈ ಥರ ಸುಲಭವಾಗಿ ಬರಬೇಕು. ಒಂಚೂರು ಅದೇ ಉಪ್ಪು ಹಾಕಿದ್ರೆ ಹಿಂಗೆ ಬರೋದಲ್ಲಮ್ಮ? ಹಂಗೇನಿಲ್ಲ, ಬೆಂದ್ರೆ ಬರುತ್ತೆ ಅಷ್ಟೆ. ಓಕೆ, ಜಸ್ಟ್ ಒಂದು ಪ್ರೆಷರ್ಗೆ ಸಾಕು, ಆರಾಮಾಗಿ ನೀಟಾಗಿ ಪ್ರೆಷರ್ ಅಷ್ಟೆ. ಓಕೆ, ಈರುಳ್ಳಿ ಸ್ವಲ್ಪ ಬೆಂದಿದೆ. ಓಕೆ, ಈರುಳ್ಳಿ ಹಾಕೋದು ಸ್ವಲ್ಪ ಉಪ್ಪು ಹಾಕೊಂಡಿದ್ರೆ ಚೆನ್ನಾಗಿರೋದು. ಉಪ್ಪು ಹಾಕಿಲ್ಲ ಈರುಳ್ಳಿಗೆ, ಉಪ್ಪು ಹಾಕಿದ್ರೆ ಚೆನ್ನಾಗಿರೋದು. ಈಗ ಹಾಕ್ತೀನಿ ಟೊಮೆಟೊ. ಓಕೆ, ಅವಾಗ ಹಾಕ್ಬೋದು, ಅದಾದ್ಮೇಲೆ ಅವ್ರು ಹಾಕ್ಬೋದು. ಬಟ್ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತಲ್ಲ? ಬೇಗ ಬೇಯುತ್ತೆ, ಮರ್ತ್ಬಿಟ್ಟೆ. ಸೊ ಇವಾಗ ಮತ್ತೆ ಮುಚ್ಚಿ ಚೆನ್ನಾಗಿ ಬೇಯಿಸಿ. ಓಕೆ, ಟೊಮೆಟೊ ಚೆನ್ನಾಗಿ ಬೇಯಿಸಿ. ಅಮ್ಮಂದಿರ್ದು ಏನಂದರೆ ಸುಡ ತವನ ಹಂಗೆ ಮುಟ್ಬಿಡ್ತಾರೆ ಕೈಯಲ್ಲಿ. ನಮ್ಗೆ ಅವೆಲ್ಲ ಆಗಲ್ಲ ಅಲ್ವಮ್ಮ? ಸೊ ಬೇಯಿಸಿರೋ ಆಲೂಗೆಡ್ಡೆನ ಜಸ್ಟ್ ಜಾಸ್ತಿ ದಪ್ಪ ಕೆಲವರು ದಪ್ಪದ ಸಿಕ್ಲಿ ಅಂತಾರೆ. ನಮ್ಮ ಮನೆಯಲ್ಲಿ ನಾನು ಅದು ಎತ್ತಿಟ್ಬಿಡ್ತಾರೆ, ದಪ್ಪ ಸಿಕ್ಕಿದ್ರೆ. ನಾವೇನು ಎತ್ತಿಡಲ್ಲ. ಹೌದು, ಆಲೂಗಡ್ಡೆ ಸರಿಯಾಗಿ ತಿನ್ನೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಪೂರಾ ಸ್ಮ್ಯಾಶ್ ಮಾಡ್ಕೊಡ್ತೀನಿ. ಬೇಕು ಅಂದರೆ ಇಷ್ಟ ಇರೋರು ಸ್ವಲ್ಪ ದಪ್ಪಗೆ ಮಾಡ್ಕೊಳ್ಳಿ. ಇದು ಏನದು ಈಗ ದೋಸೆಗೆ ಮಾಡ್ತಾರಲ್ಲ ಪಲ್ಯ, ಅದು ಇದು ಸೇಮ್ ಬಟ್ ಗೊಜ್ಜು ಕಮ್ಮಿನಾ ಅಥವಾ ಡಿಫ್ರೆಂಟಾ? ಇದೇ ಬೇರೆ. ಓಕೆ, ಇದೇ ಬೇರೆ. ಅದೊಂದಿನ ಮಸಾಲೆ ದೋಸೆ ಮಾಡುವಾಗ ಓಕೆ. ಚೆನ್ನಾಗಿ ಬೆಂದಿದೆ. ಬೇಯಬೇಕಿನ್ನು ಟೊಮೆಟೊ ಎಲ್ಲ ಮೆತ್ತಗೆ ಹಾಕಬೇಕು. ಓಕೆ, ಇದು ಸುಮಾರಾಗಿ ಬೆಂದಿದೆ. ಇದಕ್ಕೆ ಒಂಚೂರು ನೀರು ಹಾಕೊಂಡು ಬೇಯಿಸ್ಕೊಳ್ಳೋಣ. ಟೊಮೆಟೊ ಬೆಂದಿಲ್ದೇವ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ತೀನಿ. ಏನಿಲ್ಲ, ಟೊಮೆಟೊ ಬೇಯೋ ತನಕ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಳ್ಳಿ. ಟೊಮೆಟೊ ಈಗಿನ ಹೈಬ್ರಿಡ್ ಟೊಮೆಟೊಗಳು ಸಿಪ್ಪೆ ಮಂದ ಇರುತ್ತೆ. ಹೈಬ್ರಿಡ್ ಟೊಮೆಟೊ ಅವು ಬೇಯೋದೇ ಇಲ್ಲ. ಬೇಯದೆ ಹಂಗೆ ಬಿಟ್ಬಿಟ್ರೆ
ಎಲ್ಲ ಹಂಗಂಗೆ ತಿಕ್ಬಿಡ್ತಾರೆ, ಆಮೇಲೆ ಬಾಯಿಗೆ ಸಿಗ್ತಾ ಇರುತ್ತೆ ಅಂತ ಇಷ್ಟಪಡೋದು. ಹೌದು. ಓಕೆ 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 ಇವಾಗ ಸುಮಾರಾಗಿ ಬೆಂದಿದೆ ಅಲ್ವಾ, ನಾನು 1 ಸ್ಪೂನ್ ಸಾಂಬಾರ್ ಪೌಡರ್. ಸಾಂಬಾರ್, ನಾನು ಖಾರದ ಪುಡಿ ಅಂದರೆ ಅದು ಸಾಂಬಾರ್ ಪೌಡರ್ ಅಂತಲೇ ಅರ್ಥ. ರೆಡ್ ಚಿಲ್ಲಿ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಅಂತ ಹೇಳ್ತೀನಿ, ಕೆಂಪೆಣ್ಸಿಕಾಯಿ ಅಂತ. 1 ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಗರಂ ಮಸಾಲ 1 ಸ್ಪೂನ್ ಗರಂ ಮಸಾಲ, ಟೀ ಸ್ಪೂನ್. ನಿಮಗೆ ತುಂಬ ಸ್ಪೈಸಿ ಬೇಕು ಅಂತಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ಇದಾದಮೇಲೆ ಬೆಂದಮೇಲೆ ಈಗ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಲ್ಲ ಇದನ್ನು, ಆಲೂಗೆಡ್ಡೆನ ಇದನ್ನು ಇದ್ರೊಳಗಡೆಗೆ ಹಾಕ್ಕೊಳ್ಳಿ. ಓಕೆ, ಆಲೂಗೆಡ್ಡೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋದಷ್ಟೇ ಅಲ್ಲ, ಒಂಚೂರು ನೀರು ಹಾಕ್ಕೋತೀನಿ. ಓಕೆ ಓಕೆ, ಉಪ್ಪು ಹಾಕ್ಬೇಕಾ? ಉಪ್ಪು ಅದೇ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳೋಣ. ಓಕೆ. ಸೊ ಇದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡೆ ನೀರು. ಓಕೆ. ಇದನ್ನೆಲ್ಲ ನೀಟಾಗಿ ಇದರೊಳಗಡೆ ಹಾಕ್ಕೊಳ್ಳಿ, ಆಯಿತಾ? ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಓಕೆ. ಹುಳಿ ಜಾಸ್ತಿ ಬೇಡ ಅಂದರೆ ಟೊಮೊಟೊ ಹಣ್ಣು ಸ್ವಲ್ಪ ಒಂದೇ ಹಾಕೊಳ್ಳಿ. ಓಕೆ. ಕೆಲವರು ಅದು ಆಲೂಗೆಡ್ಡೆ ಇದೆ ಇರಬೇಕು, ಫ್ಲೇವರ್ ಜಾಸ್ತಿ ಬೇಕು. ಓಕೆ. ಆದರೆ ಯು ಡೂ ಲೈಕ್ ದಟ್. ಓಕೆ. ಇಲ್ಲ ಅಂತಂದರೆ ಮಾಮೂಲಿ. ಇಲ್ಲ ಅಂದರೆ ನಾನು 2 ಸಣ್ಣದು ಹಾಕ್ಕೊಟ್ಟಿದ್ದೆ. ಓಕೆ, ನೋಡಿ ಹೆಂಗೆ ಈ ಥರ ಬರುತ್ತೆ. ಇದನ್ನೀಗ ಸಿಮ್ ಮಾಡಿಬಿಡ್ತೀವಿ. ಸಿಮ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಅದು ಮಸಾಲೆ ಎಲ್ಲ ಹಿಡಿಬೇಕು. ಆಮೇಲೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಆಯಿತಾ? ಟೇಸ್ಟ್ ನೋಡ್ತೀನಿ. ಒಂಚೂರು ಉಪ್ಪು ಹಾಕಬೇಕು. ಓಕೆ. ನೀವು ಮೆಣಸಿನ್ಕಾಯಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಓಕೆ. ನಾವು ಜನರಲಿ ಮಕ್ಕಳಿರೋ ಮನೇಲಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿ, ನಾವು ಜನರಲಿ ಖಾರ 2 ಹಾಕ್ಕೊಳ್ಳಿ ಸಾಕು. ನಾವು ಜಾಸ್ತಿ ಖಾರ ತಿನ್ನೋದ್ರಿಂದ ಹಂಗೆ ಹಾಕಿದ್ದೀನಿ ಅಷ್ಟೇ. ಇದನ್ನು ಸಿಮ್ಮಲ್ಲೇ ಬೇಯಿಸಿ, ಜಾಸ್ತಿ ಉರಿ ಏನು ಬೇಡ. ಹೆಂಗೂ ಬಾಯ್ಲ್ ಆಗ್ತಾ ಇದೆ ಅಲ್ವಾ, ಸಿಮ್ಮಲ್ಲೇ ಒಂದು 5 ನಿಮಿಷ ಬಿಡಿ. ಯಾಕೆಂದ್ರೆ ಎಲ್ಲ ಬೆಂದಿರೋದೆ, ಆಲೂಗಡ್ಡೆನೂ ಬೆಂದಿದೆ, ಮಸಾಲೆನೂ ಬೆಂದಿದೆ. ಸೊ ಜಸ್ಟ್ ಅದು ಇವಾಗ ಪೂರಿ ಹಿಟ್ಟು ಕಲ್ಸೋದು ತೋರಿಸ್ಕೊಡ್ತೀನಿ. ಸೊ ಪೂರಿಗೆ ನಾನು 1 ಕಪ್ 2 ಬೌಲ್ ಹಾಕೋತಾ ಇದ್ದೀನಿ. ಓಕೆ, 2 ಬೌಲ್. ಇದೆಷ್ಟು ಜನಕ್ಕೆ? 3 ಜನಕ್ಕಲ್ವಾ ಇದು? 3 ಜನಕ್ಕೆ. ಜಾಸ್ತಿ ಆದರೆ ಹಿಟ್ಟು ಜಾಸ್ತಿ ಆದರೆ ತಲೆ ಕೆಡ್ಸ್ಕೊಬಿಡಿ, ಬಾಕ್ಸ್ಗೆ ಹಾಕಿ ಫ್ರಿಡ್ಜ್ಗೆ ಇಟ್ಕೊಳ್ಳಿ, ಆಯ್ತಲ್ವಾ? ಸೊ ಅಷ್ಟಕ್ಕೆ ಈಗ ನಾನು ಮೀಡಿಯಂ ರವೆ, ಮೀಡಿಯಂ ರವೆ 1 ಬೌಲ್ಗೆ 2 ಟೀ ಸ್ಪೂನ್, 2 ಟೀ ಸ್ಪೂನ್, 2 ಸ್ಪೂನ್, 1 ಬೌಲ್ಗೆ 1 ಟೀ ಸ್ಪೂನ್ ಹಂಗೆ ರವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು. ಓಕೆ, ಆಯಿತಾ? ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ರವೆ ಹಾಕಿದ್ದೀನಲ್ಲ, ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು. ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ. ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು, ಸ್ವಲ್ಪನೇ ಹಾಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಳ್ಳಿ. ಪೂರಿ ಮಕ್ಳಿಗೆ ತುಂಬ ಇಷ್ಟ. ಎಣ್ಣೆದು ಅಂತ ಮಾಡದೇ ಇರಬೇಡಿ. ನಾನಂತೂ 1 ತಿಂಗ್ಳಿಗೆ 1 ಸಲನೂ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಯಾಕೆಂದರೆ ಬೆಳಗ್ಗೆ ಟೈಮ್ ಆಗಲ್ಲ ನನಗೆ ಮಾಡೋದಕ್ಕೆ. ಸೊ ಸಂಡೇ ಮಾಡ್ತೀನಿ ಯೂಶಲಿ. ಅದರ ರಜಾ ಇದ್ದಾಗ ಸಂಡೇ ಮಾಡ್ಕೊತೀನಿ. ಓಕೆ. ನಾನಿಲ್ಲಿ ಕಲ್ಲಿಗೆ ಮೇಲೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ, ತೆಳ್ಳಗೆ ಮಾಡ್ಕೊಬೇಡಿ. ನೀಡಿಂಗ್ ದ ಡೋ ಅಲ್ಲ. ಓಕೆ ಓಕೆ. ಸೊ ಇವಾಗ ಫೈನಲಿ ಡೋ ಈ ಥರ ಆಯಿತು. ಇದನ್ನು ಮುಚ್ಚಿ ಒಂದು 10-15 ನಿಮಿಷ ಎತ್ತಿಟ್ಬಿಡಿ, ರೆಸ್ಟ್ ಮಾಡಕ್ಕೆ ಬಿಡಬೇಕು. ಸೊ ಇವಾಗ 7ರಿಂದ 8 ನಿಮಿಷ ನಾನು ಸಿಮ್ಮಲ್ಲೇ ಬೇಯಿಸಿದ್ದೀನಿ. ಇದನ್ನ ಒಂದಕ್ಕೊಂದು ಹೊಂದ್ಕೊಳ್ಳಿ ಅಂತ ಮಸಾಲೆ, ಆಲೂಗೆಡ್ಡೆ ಎಲ್ಲ. ಓಕೆ, ನೋಡಿ ಯಾವ ಥರ ಆಗಿದೆ, ನೀಟಾಗಿ ಒಳ್ಳೆ ಗೊಜ್ಜು ಥರ ಇದೆ.
ಗೊಜ್ಜು ಥರ ಇದೆ. ಪಲ್ಯ ಥರ ಬರಲ್ಲ, ಆಲೂಗಡ್ಡೆ ಗೊಜ್ಜು. ಹಂಗೆ ಆಲೂಗಡ್ಡೆ. ಚಟ್ನಿ ಗಿಟ್ನಿ ಏನೋ ಬೇಡ, ಆರಾಮಾಗಿ ಬರೀ ಇದ್ರಲ್ಲೇ ತಿನ್ಕೋಬೋದು. ಹೌದಾ? ಓಕೆ, ಒಂದು 15 to 20 ಮಿನಿಟ್ಸ್ ಆಗಿದೆ. ಓಕೆ, ಆಯ್ತಾ? ಇವಾಗ ನಾನು ಪೂರಿ ಮಾಡ್ತೀನಿ. ಓಕೆ. ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಒಂದು ಅಪ್ಪು ಉಂಡೆ ತಗೊಂಡು ದೊಡ್ಡದಾಗಿ ಒತ್ಬಿಟ್ಟು 4 ಒಟ್ಟಿಗೆ ಮಾಡ್ಕೋತೀನಿ. ಟ್ರಯಾಂಗಲ್ ಬಾಕ್ಸ್ ಆ ಥರ ಎಲ್ಲ ಮಾಡ್ತೀನಿ, 2 ಥರನೂ ಮಾಡ್ತೀನಿ ನಾನು. ಆಯ್ತಾ? ಹ್ಮ್. ಆಮೇಲೆ ತುಂಬಾ ತೆಳುಗು ಒತ್ಕೋಬೇಡಿ ಪೂರಿನ, ಓಕೆ, ಸ್ವಲ್ಪ ಥಿಕ್ನೆಸ್ ಇರಲಿ. ಓಕೆ 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 ಓಕೆ. ಇವಾಗ ಎಣ್ಣೆ ಕಾಯಿಸೋಣ. ಓಕೆ. ಪೂರಿ ಮಾಡಕ್ಕೆ ತುಂಬ ಎಣ್ಣೆ ಹಾಕ್ಬೇಕಲ್ಲ? ತುಂಬ ಅಂದರೆ ಒಂದು ಪೂರಿ ಬೇಯುವಷ್ಟು ಹಾಕೊಳ್ಳಿ. ಓಕೆ. ನೀವು ಜನರಲಿ ಒಂದೊಂದನೇ ಬೇಯಿಸೋದು ಸೈಡ್ ಸೈಡ್ಗೆ? ದೊಡ್ಡದಾದರೆ ಒಂದು, ಓಕೆ. ಚಿಕ್ಕದಾದರೆ 2 ಬೇಯಿಸ್ಕೊತೀವಿ. ಓಕೆ. ಮತ್ತು ಫುಲ್ಲು ಕ್ರಿಸ್ಪಿಯಾಗಿ ಗುಪ್ಪೆ ಥರ ಬರುತ್ತಾ ರೌಂಡಿಗೆ, ಅಥವಾ ಫ್ಲ್ಯಾಟ್ ಆಗೋಗುತ್ತಾ? ಒಂಥರ ಏನು ನಿಮ್ಮ ಪೇಟ್ ಚೆನ್ನಾಗಿದ್ರೆ ಬರುತ್ತೆ, ಫ್ಲಾಟ್ ಆಗುತ್ತೆ. ಓಕೆ. ಒಂದೊಂದ್ಸಲ ಹಂಗ್ ಬರುತ್ತೆ, ಒಂದೊಂದ್ಸಲ ಹಿಂಗ್ ಬರುತ್ತೆ. ಒಂದೇ ಹಿಟ್ಟಲ್ಲಿ ಒಂದೊಂದ್ಸಲ ಫ್ಲಾಟ್ ಆಗ್ಬಿಡುತ್ತೆ, ಒಂದೊಂದ್ಸಲ ಬುಕ್ಕೆ ತರ ಬರುತ್ತೆ. ಸೊ ಅದಕ್ಕೆ ಬುಕ್ಕೆ ತರ ಬರ್ಬೇಕು ಅಂದ್ರೆ ಒಂಚೂರು ಮಂದಕ್ಕೂ ತೀರಾ ತೆಳ್ಳು ಗೊತ್ಕೋಬೇಕು. ಓಕೆ, ತೆಳ್ಳು ಗೊತ್ತಿದ್ರೆ ಫ್ಲ್ಯಾಟ್ ಆಗುತ್ತೆ. ಓಕೆ. ಎಣ್ಣೆ ಕಾಯ್ತಾ ಇದೆ. ಓಕೆ. ನಾನು ಯೂಶುವಲಿ ಸ್ಲ್ಯಾಬ್ ಮೇಲೆ ಒತ್ಕೊಳ್ಳೋದು. ಓಕೆ. ಈ ತರ ಒಂದು ಅಪ್ಪು ಉಂಡೆ ಮಾಡ್ಕೊತೀನಿ. ಮಾಡ್ಕೊಂಡು ಇಷ್ಟು ನೀಟಾಗಿ ಒತ್ತೀಯ ಬಾಕ್ಸ್? ಸರಿಯಾಗಿ ಯಾವ್ಯಾವ ಕಡೆ ಪ್ರೆಷರ್ ಕೊಡಬೇಕು ಅಂತ ನೋಡ್ಕೊಂಡು ಒತ್ತಬೇಕು. ಓಕೆ. ನೀಟಾಗಿ ಒತ್ಬಿಟ್ಟು ಇದು ಕಟ್ ಮಾಡ್ತೀಯಲ್ಲ? ಹೌದು, ಹಿಂಗೆ ಒತ್ಬಿಟ್ಟು ಹ್ಞೂ. ಸೊ ಯಾರು ಒಂದೊಂದೇ ಒತ್ತಾರೆ ಅಂತ ಓಕೆ. ಒಟ್ಟಿಗೆ ಮಾಡ್ಕೊ. 4 4 ಇವಾಗ ಎಣ್ಣೆ ಕಾದಿದ್ಯೋ ಇವು ಅಂತ ನೋಡ್ಕೊಳ್ಳಿ. ಯಾಕೆಂದ್ರೆ ಎಣ್ಣೆ ಕಾದಿಲ್ದೆ ಹೋದ್ರೆ ನಿಮ್ಗೆ ಪೂರಿ ಚೆನ್ನಾಗಿ ಬರಲ್ಲ, ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ. ಸೊ ಒಂದು ಸ್ವಲ್ಪ ಹಿಟ್ಟನ್ನ ಸ್ವಲ್ಪ ಹಿಟ್ಟಾಕಿದ್ದೀನಿ, ಇನ್ನೊಂದು ಚೂರು ಕಾಯಿಲಿ. ಓಕೆ. ಓಕೆ. ಅದೇನು ಸ್ವಲ್ಪ ಹಿಟ್ಟಾಕಿದೆ ಅಲ್ವಾ, ಹಾಕಿದ ತಕ್ಷಣ ಅದು ಮೇಲ್ಗಡೆ ಬರಬೇಕು. ಓಕೆ. ಸೊ ಅವಾಗ ಕಾದಿದೆ ಅಂತ ಅರ್ಥ. ನೋಡಿ ಇವಾಗ ಹಾಕ್ತೀನಿ, ಹಾಕಿದ ತಕ್ಷಣ ಹಿಂಗೆ ಮೇಲ್ ಬಂತು ನೋಡಿ. ಓಕೆ. ಸೊ ಹಂಗಾದಾಗ ನೀವು ಬೆಂದಿದೆ ಅಂತ ಅರ್ಥ. ಸೊ ಇಲ್ಲಿ ನೋಡಿ ಸ್ವಲ್ಪ ಬೆಂದಿದೆ ಅಲ್ಲ, ಎಣ್ಣೆ ಕಾದಿದೆ. ಇಬ್ರು ಸ್ವಲ್ಪ ಮಂದಕ್ಕೆ ಹಾಕೊಳ್ಳಿ, ಆಯ್ತಾ? ಓಕೆ. ಹಾಕಿದ್ಮೇಲೆ 2 ಮಿನಿಟ್ಸ್ ಒಂಚೂರು ಓಕೆ ಹಿಂಗೆ ತಳ್ಳಿ ಎಣ್ಣೆ ಒಳಗಡೆಗೆ. ಓಕೆ. ಇವಾಗ ತೂತಾಗೋಯ್ತಿದ್ದು. ಸೊ ಡೋಂಟ್ ಏನು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಒನ್ನು ಗುಂಡುಕ್ಕಾಗ್ಬೋದು. ಹಾಗೆ. ಇವತ್ತು ಅಮ್ಮ ನೋಡಿ ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂತಂದ್ರೆ ಓಕೆ ರವೆ ಹಾಕೊಂಡಲ್ಲ, ಮೀಡಿಯಂ ರವೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಓಕೆ. 1 ಸ್ಪೂನ್ ಹಾಕಿದ್ದೀನಿ ನಾನು. ಓಕೆ. ಓಕೆ. ಸೊ ಜಾಸ್ತಿ ಆಗ್ತಷ್ಟು ರವೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ. ಓಕೆ. ತುಂಬಾ ಕ್ರಿಸ್ಪಿ ಆದ್ರೂ ಚೆನ್ನಾಗಿರಲ್ಲ. ಹೌದು, ಸ್ವಲ್ಪ ಸಾಫ್ಟ್ ಇರಬೇಕು. ಸ್ವಲ್ಪ ಸಾಫ್ಟ್ ಇರಬೇಕು ಪೂರಿ. ನೋಡಿ 2 ಮಿನಿಟ್ಸ್ ರೆಡಿ. 2 ಮಿನಿಟ್ಸ್ ಇಲ್ಲ, 1 ಮಿನಿಟ್ 30 ಸೆಕೆಂಡ್ಸ್, 35 ಸೆಕೆಂಡ್ಸ್ ಅಷ್ಟೇ. ಇವತ್ತು ನೋಡಿ ನಮ್ಮಮ್ಮ ಎಲ್ಲೋ ಮ್ಯಾಚಿಂಗ್ ಇಯರಿಂಗ್ ಮತ್ತು ಇಯರಿಂಗ್ ಮತ್ತು ಕುರ್ತಾ 2 ಮ್ಯಾಚಿಂಗ್. ಪೂರಿ ನೋಡಿ ಈಗ ಉಪ್ತಿದೆ. ಸೊ ಸ್ವಲ್ಪ ರೆಸ್ಟ್ ಆಗಲಿ, ಅದೆಲ್ಲ ಸೈಡಿಗೆ ಹಿಂಗೆ ತೆಗೆದು ಇಟ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ಲ ಮೇಲೆ, ಅದೆಲ್ಲ ಕೆಳಗೆ ಇಳಿದ್ಮೇಲೆ ಅದಕ್ಕೆ ನಾನೀಗ ಸರ್ವ್ ಮಾಡು. ಚಪಾತಿ ಕಲ್ ಮೇಲೆ ಹಾಕಿದ್ದೀನಿ. ಓಕೆ. ಎಲ್ಲ ಎಣ್ಣೆ ಎಲ್ಲ ಇಳೀಲಿ ಅಂತ ಆದಮೇಲೆ ರೆಡಿ ಟು ಸರ್ವ್. ಆಮೇಲೆ ಟೇಸ್ಟ್ ಮಾಡು, ಆಯಿತಾ ಅಲ್ವಮ್ಮ? ಓಕೆ. ಚೂರು ಮಂದು ಕೊತ್ಕೊಳ್ಳಿ. ಓಕೆ. ಕೊತ್ಕೊಂಡು ಹಾಕೊಳ್ಳಿ. ಆಮೇಲೆ ಅದು ಮೇಲೆ ಹೇಳಕ್ಕೆ ಬಿಡದೆ ಸ್ವಲ್ಪ ಅಮ್ಕಿ, ಆವಾಗ ಅದು ಬೊಕ್ಕೆ ಬರುತ್ತೆ. ಅದೇ ಅಮ್ಕಿದ್ರೆ ಸ್ವಲ್ಪ ಒಳಗಡೆ ಬೊಕ್ಕೆ ಬರುತ್ತೆ. ಬೇಕು ಅಂದರೆ ಒಂದೊಂದೇ ರೌಂಡ್ ಕೊತ್ಕೊಳ್ಳಿ. ಪ್ರೆಸ್ಸರ್ ಇದ್ದರೆ
ಪ್ರೆಸ್ಸರಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ನಾವು ಜನರಲಿ ಅಮ್ಮ ಹಂಗೆ ಒತ್ತಾರೆ, ನಮ್ಮಮ್ಮ. ಹಾಗೆ ಓದ್ತೀನಿ, ಹಾಗೆ ಓದ್ಬೋದು. ಓಕೆ, ಎಲ್ಲ ರೆಡಿಯಾಗಿದೆ. ಈಗ ಟೇಸ್ಟ್ ಎಷ್ಟು ಸೌಂಡ್ ಕೇಳ್ತಿದ್ಯಾ ನಿಮಗೆ ಗೊತ್ತಿಲ್ಲ. ಇಲ್ಲ, ಎಷ್ಟು ಚೆನ್ನಾಗಿದೆ ಗೊಜ್ಜು ನೋಡಿ ಯಾವ ಥರ ಇದೆ. ಗೊಜ್ಜು ಮತ್ತೆ ಪೂರಿ ನೋಡಿ, ಇದು ಸಾಫ್ಟಾಗಿ ಆಗಿದೆ. ನೀವು ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಅಂದರೆ ಇನ್ನೊಂಚೂರು ರವೆ ಹಾಕಬೇಕು ಜಾಸ್ತಿ, ಆಯ್ತಾ? ಓಕೆ, ಟೇಸ್ಟ್ ಮಾಡ್ದ. ಸ್ಮೆಲ್ ಮಾತ್ರ ಅಂತ ಐತೆ ಗೊಜ್ಜು. ಸಕ್ಕತ್ತಾಗಿದೆ ಮಾತ್ರ. ನಮ್ಮಮ್ಮ ಕ್ಯಾಮ್ರಾ ತೆಗಿತಾವ್ರ, ಬಟ್ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸು. ನಾವು ಜನರಲಿ ನಾವು ಸ್ವಲ್ಪ ಸಾಫ್ಟ್ ತಿನ್ನಕ್ಕೆ ಇಷ್ಟಪಡೋದು. ಹೌದು, ಅದಕ್ಕೆ ನಾನು ಜಾಸ್ತಿ ರವೆ ಹಾಕಿಲ್ಲ. ಓಕೆ, ಸೊ ರವೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ 2-3 ಸ್ಪೂನ್ ಹಾಕೊಂಡ್ರೆ. ಓಕೆ, ಹೆಂಗಿದೆ ಟೇಸ್ಟ್? ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನೀವು ಟ್ರೈ ಮಾಡಿ. ಹಾಂ, ಓಕೆ. ಮಕ್ಕಳಿಗೆ ಡಿಫ್ರೆಂಟ್ ಶೇಪಲ್ಲಿ ಒತ್ಕೊಡಿ. ದೇ ವಿಲ್ ಬಿ ಹ್ಯಾಪಿ ಟು ಈಟ್ ಇಟ್. ಆಯ್ತಪ್ಪ, ಮಾಡಿ ಹ್ಞೂ ಕಮೆಂಟ್ ಮಾಡಿಬಿಟ್ಟು ಆಮೇಲೆ ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮಾಡಿ ಸಂಡೇ ಅಥವಾ ಯಾವತ್ತಾದ್ರೂ ಮಧ್ಯ ದಿನ ಆದಾಗ ಮಾಡಿಬಿಟ್ಟು ವರ್ಕಿಂಗ್ ವುಮೆನ್ಸ್ ಆದರೆ ಟೈಮ್ ಇರಲ್ಲ ವೀಕ್ ಡೇ ಮಾಡೋಕ್ಕೆ. ಹೌದು, ಸಂಡೇಸ್ ಮಾಡ್ಕೊಳ್ಳಿ. ಪಲ್ಯ ಚಟ್ನಿ ಎಲ್ಲ ಮಾಡೋದ್ರ ಬದಲು ಈ ಥರ ಗ್ರೇವಿ ಮಾಡ್ಕೊಳ್ಳಿ. ಓಕೆ, ಓಕೆ, ಬಾಯ್ ಬಾಯ್. ನೋಡ್ಬಿಡಿ ಇನ್ನೊಂದ್ಸತಿ. ಓಕೆ, ಬಾಯ್.